ಈ ಖೀರನ್ನ ನೋಡ್ತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಇದನ್ನು ಮನೇಲಿ ಮಾಡಿಬಿಟ್ರೆ ಸಾಕು, ಮನೆ ತುಂಬ ಇದ್ರ ಪರಿಮಳ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ 99% ಜನ ಇಷ್ಟಪಡುವಂತಹ ಖೀರಿದು. ಇವತ್ತು ನಾನು ರೈಸ್ ಖೀರನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಅರ್ಧ ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಹಾಕೋದ್ರಿಂದ ಈ ಖೀರ್ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಪರಿಮಳನೂ ಸಹ ಚೆನ್ನಾಗಿರುತ್ತೆ ಅಂತ ಬಾಸುಮತಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೂ ಸಹ ಬಳಸ್ಕೋಬೋದು. ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಆನ್ ಆಫ್ ಮಾಡಿಕೊಂಡು ಈ ಥರ ಸ್ವಲ್ಪ ನುಚ್ಚು ರೀತಿಯಾಗಿ ಮಾಡ್ಕೋಬೇಕು. ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಕ್ಕಿನ ಒಂದು 2-3 ಸಲ ತೊಳೆದು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ. ಈ ರೀತಿ ನುಚ್ಚು ಮಾಡಿಕೊಂಡು ನಾವು ಪಾಯಸ ಮಾಡೋದ್ರಿಂದ ಅಕ್ಕಿನೂ ಸಹ ಬೇಗ ಬೇಯುತ್ತೆ, ಹಾಗೆ ಅದರದ್ದು ಆರೋಮ ಎಲ್ಲ ಅಂದರೆ ಅದರದ್ದು ಪರಿಮಳ ಎಲ್ಲ ಚೆನ್ನಾಗಿ ಖೀರಿಗೆ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಬಾಸುಮತಿ ಅಕ್ಕಿನ ನುಚ್ಚು ರೀತಿ ಮಾಡಿಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಇವಾಗ ಅರ್ಧ ಗಂಟೆ ಚೆನ್ನಾಗಿ ನೆಂದಿರುತ್ತೆ. ನೆಕ್ಸ್ಟ್ ಈಗ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಮೊದಲು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾವು ಯಾವುದೇ ಖೀರನ್ನ ಮಾಡಬೇಕಾದ್ರೆ ಮೊದಲು ಹಾಲನ್ನು ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಲು ಹಾಕೋದ್ರಿಂದ ಪಾತ್ರೆಗೆ ಹಾಲು ತಳ ಹಿಡಿಯೋದಿಲ್ಲ. ಹಾಗಾಗಿ ಮೊದಲು ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಂತರ 1 ಲೀಟರ್ ಆಗುವಷ್ಟು ನಂದಿನಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆರೆಂಜ್ ಕಲರ್ ಬರುತ್ತಲ್ಲ ಆ ಒಂದು ಹಾಲನ್ನ ಅಂದರೆ ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಂಡು ಚೆನ್ನಾಗಿ ಹಾಲನ್ನು ಮೊದಲು ಬಿಸಿ ಮಾಡ್ಕೋಬೇಕು. ನೋಡಿ ಹಾಲೆಲ್ಲ ಈ ರೀತಿ ಬಿಸಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಇವಾಗ ನೆನೆಸಿಟ್ಟಿದಂತಹ ಬಾಸುಮತಿ ನುಚ್ಚಿತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮುಕ್ಕಾಲು ಭಾಗ ಬೇಯೋವರೆಗೂ ಸಹ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಬೇಯಿಸಬೇಕು. ಹಾಲಲ್ಲಿ ಬೇಯಿಸ್ತಾ ಇರೋದ್ರಿಂದ ಹಾಲು ಉಕ್ಕು ಬರುವಂತಹ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲೇ ನೋಡಿಕೊಂಡು ಕೈ ಆಡಿಸ್ಕೊಳ್ತಾ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಹಾಗೆ ಪರಿಮಳನೂ ಸಹ ಡಬಲ್ ಆಗಲಿ ಅಂತ 1 ಚಿಟಿಕೆ ಆಗುವಷ್ಟು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕೋದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ, ಬಣ್ಣನೂ ಸಹ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕೇಸರಿ ದಳನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ಬೇಯೋಷ್ಟರಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೋಬೇಕು. ಹಾಗಾಗಿ ಒಂದು ತಟ್ಟೆಗೆ ಒಂದು 10-15 ಆಗುವಷ್ಟು ಗೋಡಂಬಿ, ಒಂದು 10-15 ಆಗುವಷ್ಟು ಬಾದಾಮಿ, ಹಾಗೆ ಒಂದು ಸ್ವಲ್ಪ ಪಿಸ್ತಾ ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ದ್ರಾಕ್ಷಿ ಬಳಸ್ತಾ ಇಲ್ಲ, ಯಾಕೆಂದರೆ ದ್ರಾಕ್ಷಿ ಅಷ್ಟಾಗಿ ಇದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ದ್ರಾಕ್ಷಿನ ಹಾಕಿಲ್ಲ. ನೀವು ಬೇಕಿದ್ದರೆ ದ್ರಾಕ್ಷಿ ಸೇರಿಸ್ಕೋಬೋದು. ಒಂದು 6-7 ಆಗುವಷ್ಟು ಏಲಕ್ಕಿ, ಜೊತೆಗೆ 2 ಸ್ಪೂನ್ ಆಗುವಷ್ಟು ಕಪ್ಪು ಭಾಗ ತೆಗೆದಿರುವಂತಹ ಒಣ ಕೊಬ್ಬರಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಜಾಸ್ತಿ ಕೊಬ್ಬರಿನ ಹಾಕೋಬಾರ್ದು, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಅದಕ್ಕೋಸ್ಕರ 2 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ಒಂದು 6-7 ಆಗುವಷ್ಟು ಏಲಕ್ಕಿನ ಸಹ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಆಗಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸಿ ಪುಡಿ ಮಾಡ್ಕೊಳ್ಳೋದ್ರಿಂದ ಏಲಕ್ಕಿ ತುಂಬ ಬೇಗ ನುಣ್ಣಗಾಗುತ್ತೆ. ನೋಡಿ ಅಕ್ಕಿನೂ ಸಹ ಚೆನ್ನಾಗಿ ಬೆಂದಿದೆ, ಜೊತೆಗೆ ನೀವು ನೋಡ್ತಾ ಇರ್ಬೋದು ಹಾಲಿನ ಪ್ರಮಾಣವೂ ಸ್ವಲ್ಪ ಕಡಿಮೆ ಆಗಿದೆ, ಗಟ್ಟಿನೂ ಸಹ ಆಗಿದೆ. ಬಾಸುಮತಿ ಅಕ್ಕಿ ಹಾಕೋದ್ರಿಂದ ಇದರಲ್ಲಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ಬಾಸುಮತಿನೇ ಹಾಕ್ಕೊಂಡಿದ್ದೀನಿ. ಈಗ ಸಿಹಿ ತಕ್ಕನಾಗೆ ಸಕ್ಕರೆನ ಸೇರಿಸ್ಕೋಬೇಕು. ನಾನಿಲ್ಲಿ ಆಲ್ಮೋಸ್ಟ್ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇದನ್ನು 1-2 ನಿಮಿಷ ಕುದಿಸ್ಕೋಬೇಕು ಅಷ್ಟೇ. ತುಂಬ ಜಾಸ್ತಿ ಸಮಯನೂ ಸಹ ಕುದಿಸೋದೇನು ಬೇಡ. ಅಷ್ಟರಲ್ಲಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಕಟ್ ಮಾಡಿರುವಂತಹ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಬಣ್ಣ ಬದಲಾಗಬಾರ್ದು, ಬಿಳಿಯಾಗಿಯೇ ಇರಬೇಕು, ಆದರೆ ಸ್ವಲ್ಪ ಗರಿಗರಿಯಾಗಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ತುರಿದಿಟ್ಟಿರುವಂತಹ ಒಣ ಕೊಬ್ಬರಿ ತುರಿನ ಸಹ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಲ್ಲ ಸ್ವಲ್ಪ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಪಿಸ್ತಾನೆಲ್ಲ ಫ್ರೈ ಮಾಡಬಾರ್ದು, ಪಿಸ್ತಾನ ಹಾಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಪಿಸ್ತಾನ ಫ್ರೈ ಮಾಡ್ಕೊಂಡಿಲ್ಲ. ನೋಡಿ ಈಗ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಕುದೀತಾ ಇರುವಂತಹ ರೈಸ್ ಖೀರ್ಗೆ ಕಟ್ ಮಾಡಿ ಇಟ್ಟಿದಂತಹ ಪಿಸ್ತಾ ಹಾಗೆ ಹುರಿದಿಟ್ಟಿದಂತಹ ಡ್ರೈ ಫ್ರೂಟ್ಸು ಮತ್ತು ಒಣ ಕೊಬ್ಬರಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಏನೂ ಕಲರ್ ಆ್ಯಡ್ ಮಾಡಿಲ್ಲ, ನೀವು ನೋಡ್ತಾ ಇರ್ಬೋದು ಖೀರ್ ಯಾವ ಥರ ಯೆಲ್ಲೋ ಕಲರಲ್ಲಿ ಬಂದಿದೆ ಅಂತ. ಇದಕ್ಕೆ ಇವಾಗ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸುತ್ತ ಅಂಟ್ಕೊಂಡಿರುವಂತಹ ಈ ಕೆನೆನೆಲ್ಲ ಈ ಖೀರ್ಗೆ ಮಿಕ್ಸ್ ಮಾಡ್ಕೋಬೇಕು. ಆ ಕೆನೆ ಹಾಕೋದ್ರಿಂದನೇ ಟೇಸ್ಟ್ ಚೆನ್ನಾಗಾಗೋದು. ಕೆನೆ ಜೊತೆಗೆ ಅದು ಆ ಬಾಸುಮತಿ ಅಕ್ಕಿ ಗಂಜಿನೂ ಸಹ ಮಿಕ್ಸ್ ಆಗಿ ಪಾತ್ರೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಎಲ್ಲನೂ ಸಹ ಚೆನ್ನಾಗಿ ತೆಗೆದು ಈ ಖೀರ್ಗೆ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಖೀರ್ ರೆಡಿ ಆಗುತ್ತೆ. ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಅಕ್ಕಿಯಿಂದ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಈಗೇನು ನೋಡ್ತಾ ಇದ್ದೀರಾ ಇದೇ ಹದನೇ ಇರುತ್ತೆ. ತಣ್ಣಗಾದ್ಮೇಲೆ ಗಟ್ಟಿ ಆಗೋದೆಲ್ಲ ಏನೂ ಇಲ್ಲ. ನೀವು ಮಾಡಿಟ್ಟಾಗ ಯಾವ ಟೆಕ್ಸ್ಚರ್ ಇರುತ್ತೆ ಅದೇ ಟೆಕ್ಸ್ಚರಲ್ಲಿರುತ್ತೆ. ಸುಮಾರಾಗಿ ನಾನು ಒಂದು 100ರಿಂದ 150 ಗ್ರಾಮ್ ಆಗೋಷ್ಟು ಬಾಸುಮತಿ ಅಕ್ಕಿನ ಹಾಕಿರೋದಷ್ಟೇ. ನೀವೇ ನೋಡ್ತಾ ಇರ್ಬೋದು ಖೀರ್ ಯಾವ ಥರ ರೆಡಿಯಾಗಿದೆ ಅಂತ. ಸರ್ವ್ ಮಾಡಬೇಕಾದ್ರಂತೂ ಮೇಲ್ಗಡೆ ಒಂದು ಸ್ವಲ್ಪ ಕೇಸರಿ ಪಿಸ್ತಾನ ಹಾಕಿ ಸರ್ವ್ ಮಾಡಿದ್ರೆ ಎಂಥವರು ಕೂಡ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅಂದೇ ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಸಹ ಯಾವಾಗಲೂ ಒಂದೇ ಥರ ಖೀರನ್ನ ಟ್ರೈ ಮಾಡೋ ಬದಲು ಈ ರೀತಿಯಾಗಿ ಒಂದ್ಸಲ ರೈಸ್ ಖೀರನ್ನ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.